ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸದಾ ಹಣ ಸಮೃದ್ಧಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ. ನಮ್ಮ ಹಿರಿಯರು ಹೇಳಿರುವಂತೆ ಹಣದ ಸಮೃದ್ಧಿ ಕೇವಲ ಕಷ್ಟಪಟ್ಟು ದುಡಿಯೋದ್ರಿಂದ ಮಾತ್ರ ಅಲ್ಲ, ಉತ್ತಮ ಅಭ್ಯಾಸಗಳು, ಶುಚಿತ್ವ ಮತ್ತು ಸಕಾರಾತ್ಮಕ ವಾತಾವರಣದಿಂದಲೂ ಹೆಚ್ಚಾಗುತ್ತೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ನೆಲೆಸಬೇಕೆಂದರೆ ಈ ಕೆಲವು ಸರಳ ನಿಯಮಗಳನ್ನು ಪಾಲಿಸೋದು ಒಳ್ಳೆಯದು. ಮನೆಯನ್ನು ಸದಾ ಸ್ವಚ್ಛವಾಗಿಡೋದು. ಲಕ್ಷ್ಮೀ ದೇವಿಗೆ ಶುಚಿತ್ವ ಬಹಳ ಪ್ರಿಯ. ಮನೆಯ ಬಾಗಿಲು, ಅಂಗಳ, ಪೂಜಾ ಕೋಣೆ ಹಾಗೂ ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ. ಗೋಧೂಳಿ ಸಮಯದಲ್ಲಿ ದೇವರ ಮುಂದೆ ತುಪ್ಪದ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮನೆಯ ವಾತಾವರಣವು ಮಂಗಳಕರವಾಗಿರುತ್ತೆ. ಅನ್ನವನ್ನು ವ್ಯರ್ಥ ಮಾಡಬೇಡಿ. ಅನ್ನವನ್ನು ಅನ್ನಪೂರ್ಣೇಶ್ವರಿಯ ರೂಪವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅಗತ್ಯವಿರುವಷ್ಟು ಮಾತ್ರ ತೆಗೆದುಕೊಂಡು ಆಹಾರವನ್ನು ಗೌರವದಿಂದ ಬಳಸಬೇಕು. ಅತಿಥಿಗಳನ್ನು ಗೌರವಿಸೋದು. ಮನೆಗೆ ಬರುವ ಅತಿಥಿಗಳನ್ನು ಸಂತೋಷದಿಂದ ಸ್ವಾಗತಿಸಿ ದಾನ, ಧರ್ಮ ಮತ್ತು ಸಹಾಯ ಮಾಡುವ ಮನೋಭಾವವು ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತರಬಹುದು. ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಿ. ಅಡುಗೆಯ ಮನೆಯ ಸಮೃದ್ಧಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತೆ. ರಾತ್ರಿ ಮಲಗುವ ಮೊದಲು ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಅಡುಗೆ ಮನೆಯನ್ನು ಶುಚಿಯಾಗಿಡೋದು ಒಳ್ಳೆಯ ಅಭ್ಯಾಸ. ಹಣವನ್ನು ಗೌರವದಿಂದ ಇಡಿ. ಹಣವನ್ನು ನೆಲದ ಮೇಲೆ ಎಸೆಯದೆ ಪರ್ಸ್ ಅಥವಾ ಅಲಮಾರಿಯಲ್ಲಿ ಸರಿಯಾಗಿ ಇಡಿ. ಹಣದ ಬಗ್ಗೆ ಸದಾ ಗೌರವ ಮತ್ತು ಜವಾಬ್ದಾರಿಯ ಮನೋಭಾವ ಇರಲಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ತಂದೆ, ತಾಯಿ ಹಾಗೂ ಹಿರಿಯರ ಆಶೀರ್ವಾದ ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಗೆ ಕಾರಣವಾಗುತ್ತೆ ಎಂದು ನಮ್ಮ ಸಂಪ್ರದಾಯ ಹೇಳುತ್ತೆ. ನಕಾರಾತ್ಮಕ ಮಾತುಗಳನ್ನು ಕಡಿಮೆ ಮಾಡಿ. ಸದಾ ಜಗಳ, ಕೋಪ ಮತ್ತು ಕೆಟ್ಟ ಮಾತುಗಳಿದ್ದರೆ ಮನೆಯಲ್ಲಿ ಶಾಂತಿ ಹಾಳಾಗುತ್ತೆ. ಸಕಾರಾತ್ಮಕ ಚಿಂತನೆ ಮತ್ತು ಪ್ರೀತಿಯ ವಾತಾವರಣ ಸಮೃದ್ಧಿಗೆ ಸಹಕಾರಿ. ಹಣದ ಸಮೃದ್ಧಿ ಅನ್ನೋದು ಕೇವಲ ಹೆಚ್ಚು ಹಣ ಸಂಪಾದಿಸೋದಲ್ಲ. ಆರೋಗ್ಯ, ಸಂತೋಷ, ಕುಟುಂಬದ ಒಗ್ಗಟ್ಟು ಮತ್ತು ನೆಮ್ಮದಿಯೂ ನಿಜವಾದ ಐಶ್ವರ್ಯವೇ ಆಗಿದೆ. ಆದ್ದರಿಂದ ಸ್ವಚ್ಛತೆ, ಶಿಸ್ತು, ಪರಿಶ್ರಮ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮೃದ್ಧಿಯ ದಾರಿ ಸುಗಮವಾಗುತ್ತೆ. ಲಕ್ಷ್ಮೀ ಕೃಪೆ ಬೇಕೇ? ಮೊದಲು ಮನೆಯಲ್ಲಿ ಶುಚಿತ್ವ, ಸಕಾರಾತ್ಮಕತೆ ಮತ್ತು ಸದಾಚಾರವನ್ನು ಬೆಳೆಸಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.